ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಸೈಬರ್ ವಂಚಕರ ಜಾಲ ಭೇದಿಸಿರುವಂತಹ ಮಂಗಳೂರು ಪೊಲೀಸರು ನೇಪಾಳದಲ್ಲಿ ಕುಳಿತು ಜಾಲವನ್ನು ಹೆಣಿತಾ ಇದ್ರು ಖದೀಮರು. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಭಾರತದ ಮೂಲದವರು ಮತ್ತು ಚೀನಾದವರಿಂದ ಸೈಬರ್ ಫ್ರಾಡ್ ನಡೀತಾ ಇತ್ತು. ವಂಚಕರ ಜಾಲ ಕಂಟ್ರೋಲ್ ಮಾಡ್ತಾ ಇತ್ತು. ಚೀನಾದ ಹ್ಯಾಂಡಲರ್ಗಳು ಕಂಟ್ರೋಲ್ ಮಾಡ್ತಾ ಇದ್ರು. ಭಾರತೀಯರನ್ನೇ ಗುರುತಿಯಾಗಿಸಿ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿತ್ತು. ದಿನಕ್ಕೆ 1 ಕೋಟಿ ರೂಪಾಯಿ ವಂಚನೆ ಮಾಡ್ತಾ ಇದ್ರಂತ ಈ ಸೈಬರ್ ಖದೀಮರು. ನೇಪಾಳದಲ್ಲಿ 11 ಜನರನ್ನ ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರು. 11 ಮಂದಿ ವಂಚಕರು ಭಾರತೀಯ ಮೂಲದ ಆರೋಪಿಗಳು ಅಂತ ಗೊತ್ತಾಗ್ತಾ ಇದೆ. ಇವರ ಹಿನ್ನೆಲೆ ನೋಡಿದ್ರೆ ಬಹಳಷ್ಟು ಶಾಕ್ ಆಗುತ್ತೆ. ಕಾರಣ ಏನು ಅಂದರೆ, ಒಂದೆರಡು ಅಕೌಂಟ್ ಅಲ್ಲ, ಬರೋಬ್ಬರಿ 625ಕ್ಕೂ ಹೆಚ್ಚು ಅಕೌಂಟ್ಗಳನ್ನು ಹೊಂದಿರ್ತಾರೆ. ಆ ಒಂದೊಂದು ಅಕೌಂಟಲ್ಲೂ ಸಹ ನೂರಾರು ಕೋಟಿ ರೂಪಾಯಿ ಇದೆ. ಕೇವಲ ಒಂದೇ ಒಂದು ಅಕೌಂಟ್ ಡೀಟೇಲ್ಸನ್ನು ಮಾಹಿತಿ ಹಂಚಿಕೊಂಡಿರೋ ಪ್ರಕಾರ ನೋಡಿದ್ರೆ ಬರೋಬ್ಬರಿ ಇನ್ನೂ 624 ಅಕೌಂಟ್ಗಳಲ್ಲಿ ಒಂದು ಅಕೌಂಟ್ ಡೀಟೇಲ್ ಸಿಕ್ಕಿದೆ. ಅದರಲ್ಲಿ 167 ಕೋಟಿ ರೂಪಾಯಿ ಹಣ ಬೆಳಕಿಗೆ ಬಂದಿದೆ.